ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಇವಾಗ ಬಿಟ್ಟಿದ್ದೀವಿ. ಪೆಟ್ರೋಲ್ ಬಂಕಲ್ಲಿ ನಿಂತಿದ್ದೇವೆ. ಲೈಕ್ ಬಿಟ್ವಿ. ಫೋನ್ ಯೂಸ್ ಮಾಡೋದಲ್ಲ, ಫೋನ್ ಯೂಸ್ ಮಾಡ್ಬೋದು. ಹಂಗಾರೆ ಎಲ್ಲರೂ ಇವ್ರೇನು ಮಾಡೋದೇ ಇಲ್ವಾ? ಸೊ ಇವಾಗ ಪೆಟ್ರೋಲ್ ಬಂಕಲ್ಲಿ ಇದ್ದೀವಿ. ಆ್ಯಂಡ್ ನಾವು 5 ಗಂಟೆಗೆ ಹೊರಡಬೇಕಿತ್ತು, 6 ಗಂಟೆಗೆ ಹೊರಟಿವಿ. ಲೇಟ್ ಆಗುತ್ತೆ ಅಷ್ಟೇ. ಓ ಆಸ್ ಎಫ್ ಓಕೆ. ನನಗೆ ಇಲ್ಲಿ ಹಿಂದ್ಗಡೆ ಕೂತ್ಕೊಳ್ಳಲ್ಲ ಯೂಶ್ವಲಿ, ನಾನು ಮುಂದ್ಗಡೆ ಇಲ್ಲಿ ಕೂತ್ಕೊಂತೀನಿ. ಇಲ್ಲಿ 2 ಸೀಟ್ಸ್ ಇದ್ದಾವೆ ಸೆಕೆಂಡ್ ರೋಲಿ. ನನಗೆ ಈ ಕಡೆ ಸೀಟ್ ಇಷ್ಟ. ಸೊ ಗೈಸ್, ಈಗ ತಿಂಡಿ ಟೈಮ್ ಅಥವಾ ಎಲ್ಲಾದ್ರೂ ಹೇಳ್ತೀನಿ. ಬೈ ಗೈಸ್. ತಿಂಡಿ ಹೋಗ್ತಿದ್ದೀವಿ. ಲೈಕ್ ವಿ ಆರ್ ಆನ್ ದ ವೇ. ಎಲ್ಲಿ ಮಮ್ಮ ಇದು? ಕೊಯಂಬತ್ತೂರಾ? ಮತ್ತೆ ಯಾವುದು? ಸೇಲಂ. ಓಕೆ, ವಿ ಆರ್ ಸ್ಟಿಲ್ ಇನ್ ಸೇಲಂ. ಸೇಲಮಲ್ಲಿ ಇದು ಯಾವುದಿದು? ಏನಿದೆ ಹೆಸರು? ದ ಶ್ರೀ ಸರ್ವಣ ಭವನ್. ಇಟ್ ವಾಸ್ ಗುಡ್, ನಾಟ್ ಸೋ ಗುಡ್, ಬಟ್ ಟೀ ವಾಸ್ ಗುಡ್. ಸೊ ಈಗ ತಿಂದ್ಬಿಟ್ಟು ಮತ್ತೆ ಕಾರಲ್ಲಿ ಹೋಗ್ತಿದ್ದೀವಿ. ನಾವು ದೋಸೆ ತಿಂದ್ವಿ, ಮಸಾಲೆ ದೋಸೆನ ತಿಂದಿದ್ದು ಚೆನ್ನಾಗಿತ್ತು. ಅಷ್ಟೊಂದು ಏನು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇಲ್ಲ, ಚೆನ್ನಾಗಿತ್ತು. ಸೊ ಗೈಸ್, ಈಗ ಲೈಕ್ ನಾವು ಎಲ್ಲಿದ್ದೀವಿ? ಪಾಲಕ್ಕಾಡ್ ಅಲ್ಲಿದ್ದೀವಿ. 108 ಕಿಲೋಮೀಟರ್ಸ್ ಇಲ್ಲಿಂದ 2 or 6 minutes ಹೋಗ್ತೀವಿ ಕೇರಳಾಗಿ. ಆ್ಯಂಡ್ AC ಈಗ ತನ್ನ ಗಾಳಿ ಬರ್ತಿದೆ. ಆ್ಯಂಡ್ ಇಲ್ಲಿ ನಮ್ಮ ಮಕ್ಕ ಕೂತಿದ್ದಾರೆ. ಆ್ಯಂಡ್ ನೋಡಿ ಗೈಸ್, ಇಲ್ಲಿ ತನಕ ಮೈ ಫ್ರೆಂಡ್ಸ್ ಡಿಮ್ಯಾಂಡ್. ಓಕೆ, ಆ್ಯಂಡ್ ಇಲ್ಲಿ ಮುಂದ್ಗಡೆ ಎಲ್ಲ ಕೂತಿದ್ದಾರೆ ಫ್ಯಾಮಿಲಿ. ಈಗ ನಾವು ಹೋಗ್ತಿದ್ದೀವಿ ನೆಕ್ಸ್ಟ್ ಸ್ಟಾಪಲ್ಲಿ ಮಾತಾಡೋಣ. ಫೈನಲಿ ನಾವು ಕೇರಳಕ್ಕೆ ಎಂಟರ್ ಆದ್ವಿ. ಈಗ ಜಸ್ಟ್ ಇದು ಅಲ್ಲಿ ಹಿಂದ್ಗಡೆ ಬೋರ್ಡ್ ಹೋಯ್ತು ನೋಡಿ, ಕಾಣಿಸುತ್ತೋ ಇಲ್ವೋ? ಹಿಂದ್ಗಡೆ ಅಲ್ಲಿ ಬೋರ್ಡ್ ಹೋಯ್ತು. ಸೊ ಅಲ್ಲಿ ಈಗ ಜಸ್ಟ್ ಎಂಟರ್ ಆದ್ವಿ. ಅದೇನದು ಬಲ್ಲಾಯಿಯವ್ರು ಅಂತ ಏನೋ ಅದು ಬೋರ್ಡ್ ಇತ್ತು ಅಲ್ಲಿ. ಸೊ ಈಗ ಎಂಟರ್ ಆಗಿದ್ದೀವಿ, ಹೋಗ್ತಿದ್ದೀವಿ. ಇಲ್ಲಿಂದ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗಿದೆ ಅಂತ ಅಂತಿದ್ದಾರೆ, ನೋಡೋಣ. ಸೊ ಗೈಸ್, ಕ್ವಿಕ್ ರೂಮ್ ಟೂರ್. ನಾವು ಇಲ್ಲೇ ದೇವಸ್ಥಾನ ಆಪೋಸಿಟಲ್ಲೇ ತೊಗೊಂಡಿದ್ವಿ ಒಂದು ಬೆಣ್ಣುಕೋ ಅಂತ ಏನೋ ಅದು. ಸೊ ಇಲ್ಲಿ ಟೇಬಲ್ ಇದೆ. ಇದೊಂದು ಲೈಕ್ ಯು ಕ್ಯಾನ್ ಡೂ ವರ್ಕ್ ಆನ್ ದಿಸ್ ಟೇಬಲ್, ಸಾರಿ. ಆಮೇಲೆ ಇಲ್ಲಿ ಒಂದು ಫ್ರಿಜ್ ಇದೆ, ಇಲ್ಲಿ ಡ್ರಾಯರ್ಸ್ ಎಲ್ಲ ಇದೆ, ಅಲ್ಲಿ ಒಂದು ಥಿಂಗ್ ಇದೆ. ಇಲ್ಲಿ ಒಂದು ಫ್ರಿಜ್ ಇದೆ ವಿಚ್ ಇಸ್ ಅದರಲ್ಲಿ ಏನೂ ಇಟ್ಟಿಲ್ಲ ಗೈಸ್. ಓಯ್, ಈಗ ಬಿಡೋದು ನೋಡಿ ಗೈಸ್. ಆಮೇಲೆ ಇಲ್ಲಿ ಒಂದು ಟಿ ವಿ ಇದೆ, ಅದರಲ್ಲಿ ಲೈಕ್ ಬರೀ ಒಂದೇ ಚಾನಲ್, ಅದು ಸ್ಟಾರ್ ಉದಯ ಅನಿಸುತ್ತೆ. ಅದು ಬರೀ ಒಂದೇ ಬರೋದು, ಇನ್ನೇನೂ ಇಲ್ಲ. ನಾವು ಟ್ರೈ ಮಾಡಿದ್ವಿ ತುಂಬಾ. ಲೈಕ್ ಇನ್ನೊಂದು ರೂಮು ಇದೆ. ಟೋಟಲ್ 2 ರೂಮ್ ತೊಗೊಂಡ್ವಿ 6 ಪರ್ಸನ್ಸ್ಗೆ. ಲೈಕ್ 3 ಪರ್ಸನ್ ಇಲ್ಲಿ, 3 ಪರ್ಸನ್ ಅಲ್ಲಿ ತೊಗೊಂಡ್ವಿ. ಅಂದರೆ ಇಟ್ಸ್ ಓನ್ಲಿ 1 ಚಾನಲ್ ಬರುತ್ತೆ, ಅದು ಸ್ಟಾರ್ ಟಿ ವಿ ಅಂತೇನೋ, ಅದು ಕಲರ್ಸ್ ಅನಿಸುತ್ತೆ, ಅದೊಂದೇ ಬರೋದು. ಆಮೇಲೆ ಇಲ್ಲಿ ಡೆಕ್ ಇದೆ. ಆಮೇಲೆ ಇಲ್ಲಿ ಕಾಫಿ ಎಲ್ಲ ಕೊಟ್ಟಿದ್ರು, ಲೈಕ್ ವಿಚ್ ಇಸ್ ಆಲ್ರೆಡಿ ಯೂಸ್ಡ್ ಬೈ ಮೈ ಸಿಸ್ಟರ್. ಅದು ಕಾಫಿ ಅವ್ರು ಹಾಕೊಂಡು ಸುಮಾರಾಗಿತ್ತು, ಅಷ್ಟು ಏನು ಚೆನ್ನಾಗಿರಲಿಲ್ಲ. ಆಮೇಲೆ ಇಲ್ಲಿ ಕೂತ್ಕೊಂಡು ಏನಾದ್ರು ಮಾಡ್ಕಿದ್ದೆ. ಇಲ್ಲೊಂದು ಕಬೋರ್ಡ್ ಇದೆ. ಆ್ಯಂಡ್ ದಿಸ್ ಲ್ಯಾಂಪ್ ಥಿಂಗ್, ಐ ಲವ್ ದಿಸ್ ಒನ್. ಆ್ಯಂಡ್ ಇಲ್ಲಿ ರೂಮ್ ಇದೆ, ಇಲ್ಲಿ ಒಂದು ಬೆಡ್ ಇದೆ. ದಿಸ್ ಇಸ್ ವೆರಿ ಕಾಸಿ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಏನೋ. ಆ್ಯಂಡ್ ಇಲ್ಲಿ ಒಂದು ಲ್ಯಾಂಪ್ ಇದೆ. ಅಂದರೆ ಇಲ್ಲಿಂದ ವ್ಯೂ ನೋಡಿ ಗೈಸ್, ಹಿಂಗಿದೆ, ಸಖತ್ತಾಗಿ ಕಾಣಿಸ್ತು ನೋಡಿ ಗೈಸ್. ನನಗೆ ಗೈಸ್ ಹೆಂಗೆ ಕಾಣಿಸುತ್ತೆ, ಇದಕ್ಕೆ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಈಗ ನಾವು ನಾಳೆ ಬೆಳಗ್ಗೆ ಇದಕ್ಕೆ ಹೋಗ್ಬೇಕಂತೆ, ಅದು ಗುರುವಾಯೂರ್ಗೆ ಹೋಗ್ಬಿಟ್ಟು ಬೆಳಗ್ಗೆ ಲೈಕ್ ಈಗ ಸ್ನಾನ ಮಾಡ್ಕೊಂತೀವಿ. ಮತ್ತೆ ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಬ್ರಷ್ ಮಾಡಿಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಲೈಕ್ 5 o'clock, ಐ ಗೆಸ್ 5 o'clockಗೆ ಗುರುವಾಯೂರ್ಗೆ ಬಿಡ್ತಿದ್ದೀವಿ. ಗುರುವಾಯೂರಿಂದ ಇಲ್ಲಿ ದೇವಸ್ಥಾನಕ್ಕೆ ಬಂದುಬಿಟ್ಟು ಪೂಜೆ ಮಾಡಿಸ್ಕೊಂಡು ಆಮೇಲೆ ಮತ್ತೆ ಬಿಡ್ತೀವಿ ಕೊಯಂಬತ್ತೂರಿಗೆ. ಈಗ ನಾನು ಮಲ್ಕೊಂಬಿಟ್ಟು ನಾಳೆ ಎದ್ದು ಬ್ಲಾಗ್ ಮಾಡ್ತೀನಿ ಗೈಸ್. ವೆಲ್ಕಮ್ ಬ್ಯಾಕ್. ಸೊ ಇವಾಗ ನಾವು ಬೆಳಗ್ಗೆ ಎದ್ದು ಅದು ಯಾವುದದು ಗುರುವಾಯೂರ್. ಒಂದು ನಿಮಿಷ ಗೈಸ್. ಗುರುವಾಯೂರ್ಗೆ ಹೋಗ್ತಿದ್ದೀವಿ. ಇಲ್ಲಿ ಲೈಟ್ ಇದೆ, ಅದಕ್ಕೆ ಇಲ್ಲೇ ಬಂದೆ. ಗುರುವಾಯೂರ್ಗೆ ಹೋಗ್ತಿದ್ದೀವಿ ಈಗ. ಲೈಕ್ ದಿಸ್ ವಾಸ್ ದ ಹೋಟೆಲ್. ಈ ಬಿಹೈಂಡ್ ಇದೆಯಲ್ಲ, ಅದು ನಿಮ್ಗೆ ಚಿಕ್ಕ ಕಾಣಿಸಿದ್ರೆ ತುಂಬ ದೊಡ್ಡದಿದೆ. ಇದು ಕೊಟ್ಟೆ ಐ ಗೆಸ್. ಈಗ ಹೋಗ್ತಿದ್ದೀವಿ ಗೈಸ್. ಈಗ ನಾವು ಆನ್ ದ ವೇ ಇದ್ದೀವಿ ಗುರುವಾಯೂರ್ಗೆ. ಎಷ್ಟು ಕಿಲೋಮೀಟರ್ ಇದೆ ಇನ್ನು? 14 ಕಿಲೋಮೀಟರ್ಸ್ ಇದೆ ಇನ್ನು. ಈಗ
ಸೊ ಲೈಕ್ ಎಲ್ಲ ಮಾರ್ನಿಂಗ್ ವೈಬ್ಸ್ ಅಪ್ಪ ಸಾಕಾಗಿದೆ. ನಾವು ಲೈಕ್ ಗುರುವಾರಿಗೆ ಹೋಗಿ ಬರ್ತಿದ್ದೀವಿ ಈಗ, ಲೈಕ್ ಬೇರೆ ಟೆಂಪಲ್ಗೆ ಹೋಗ್ತಿದ್ದೀವಿ. ಆ್ಯಂಡ್ ದಿಸ್ ಇನ್ ಗುರುವಾರ ಟೆಂಪಲ್ ಲೈಕ್ ಪ್ಯಾಂಟ್ ಆ್ಯಂಡ್ ಶರ್ಟ್ ವಾಸ್ ನಾಟ್ ಅಲೌಡ್. ಲೈಕ್ ಪಂಚೆ ಹಾಕ್ಕೋಬೇಕು ನೀವು ಮಾತ್ರ, ಪಂಚೆ ಮಾತ್ರ. ಅದಕ್ಕೆ ನಾವು ಅಲ್ಲೇ ಲೈಕ್ ಪಂಚೆ ನಮ್ಗೆ ಗೊತ್ತಿರಲಿಲ್ಲ, ಅದಕ್ಕೆ ನಾವು ಅಲ್ಲೇ ಪಂಚೆ ತೊಗೊಂಡು ಪಂಚೆ ಹಾಕೊಂಡ್ವಿ. ಅನ್ಎಕ್ಸ್ಪೆಕ್ಟೆಡ್ ಯಾ. ಸೊ ಈಗ ಬೇರೆ ಟೆಂಪಲ್ಗೆ ಹೋಗ್ತಿದ್ದೀವಿ, ಲೈಕ್ ಹೋಟೆಲ್ ಹತ್ರನೇ, ಲೈಕ್ ವಾಕಬಲ್ ಡಿಸ್ಟೆನ್ಸ್ ಹೋಟೆಲಿಂದ. ಸೊ ಈಗ ಕಾರಲ್ಲಿ ಹೋಟೆಲ್ಗೆ ಹೋಗ್ತಿದ್ದೀವಿ, ಹೋಟೆಲಿಂದ ಅಲ್ಲಿಗೆ ಹೋಗ್ಬೇಕು. ಗೈಸ್ ನೋಡಿ ಗೈಸ್, ಈಗ ಹಿಂಗೆ ಫುಲ್ ಇಲ್ಲಿಂದ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬಂದೆ. ಸೊ ಇಲ್ಲಿ ಫುಲ್ ಹಿಂಗೆ ಹಾಂ ಗೈಸ್, ಈಗ ಒಂದು ದೇವಸ್ಥಾನಕ್ಕೆ ಬಂದಿದ್ವಿ. ಇಲ್ಲಿ ಆನ್ ದ ವೇ ಇತ್ತು, ಅದಕ್ಕೆ ಇಲ್ಲಿ ನೋಡೋಣ, ತುಂಬ ಚೆನ್ನಾಗಿತ್ತು. ಇಲ್ಲಿ ಇದು ಶಿವ ದೇವಸ್ಥಾನ ಅನ್ಸುತ್ತಾ ಗೈಸ್? ಹಾಂ ಏನ